ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಮೆಂತೆ ಗಂಜಿ. ಈ ಮೆಂತೆ ಗಂಜಿನ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು ಸಪ್ಪೆ ವರ್ಷನ್, ಇನ್ನೊಂದು ಸಿಹಿ ಹಾಕಿ ಮಾಡುವಂಥದ್ದು. ಸಿಹಿ ಹಾಕಿ ಮಾಡೋ ಮೆಂತೆ ಗಂಜಿಯಲ್ಲಿಯೂ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ, ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಷ್ಟೇ. ನಾವು ಮಾಡೋ ವಿಧಾನನ ಇವತ್ತು ತೋರಿಸ್ತಾ ಇದ್ದೀನಿ. ಈ ರೆಸಿಪಿ ಎಷ್ಟು ಸಿಂಪಲ್ ಆಗಿದೆ, ಎಷ್ಟು ಕಡಿಮೆ ಸಾಮಗ್ರಿಗಳು ಸಾಕು ಅಂತ ಹೇಳಿದ್ರೆ ಇದಕ್ಕೆ ಎಕ್ಸ್ಟ್ರಾ ವಾಯ್ಸ್ ಓವರ್ ಬೇಡ, ಎಕ್ಸ್ಪ್ಲನೇಷನ್ ಬೇಡ, ಮಾಡೋ ವಿಧಾನ ನೋಡಿದ್ರೆ ಅರ್ಥ ಆಗ್ತದೆ. ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಮತ್ತೆ ಮೆಜರ್ಮೆಂಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಈ ಹಿಂದಿನ ವಿಡಿಯೋದಲ್ಲಿ ನಾನು ಖಾದಾಮಿ ವೆಬ್ಸೈಟ್ ಅಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳು 18% ಡಿಸ್ಕೌಂಟ್ ಅಲ್ಲಿ ಸೇಲ್ ಆಗ್ತಾ ಇದೆ ಅಂತ ಅನೌನ್ಸ್ ಮಾಡಿದ್ದೆ. ಬಟ್ ಕಂಟಿನ್ಯೂಸ್ಲಿ ಆರ್ಡರ್ಸ್ ಬರ್ತಾ ಇರೋದ್ರಿಂದ ಹೆಚ್ಚಿನ ಪ್ರಾಡಕ್ಟ್ಸ್ ಗಳು ಔಟ್ ಆಫ್ ಸ್ಟಾಕ್ ಆಗಿದೆ. ಮತ್ತೆ ರೀಸ್ಟಾಕ್ ಮಾಡ್ಲಿಕ್ಕೆ 1 ಅಥವಾ 2 ದಿನ ಟೈಮ್ ತಗೊಳ್ಳೋದ್ರಿಂದಾಗಿ, ಆದ್ರೆ ನಾವು ಡಿಸ್ಕೌಂಟ್ ಇರುವುದು ಲಿಮಿಟೆಡ್ ಟೈಮ್ ವರೆಗೆ ಮಾತ್ರ, 18th ವರೆಗೆ ಮಾತ್ರ ಅಂತ ನಾನು ಅನೌನ್ಸ್ ಮಾಡಿದೆ. ಹಾಗಾಗಿ ನನಗೆ ಮೆಸೇಜ್ ಕೂಡ ಬರ್ತಾ ಇತ್ತು, ಉಪ್ಮಾ ಮಿಕ್ಸ್ ಬೇಕು, ಅದರಲ್ಲಿ ಸ್ಟಾಕ್ ಇಲ್ಲ, ಬಟ್ ನೀವು 18th ವರೆಗೆ ಮಾತ್ರ ಅಂತ ಹೇಳಿದ್ರಿ ಅಂತ ಹೇಳಿ. ಸೊ ಈ 18% ಡಿಸ್ಕೌಂಟ್ ಸೇಲ್ ವೀಕೆಂಡ್ ತನಕ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ. ಸೊ ರೀಸ್ಟಾಕ್ ಮಾಡಿ ಆದ ಕೂಡಲೇ ಮತ್ತೆ ಅಪ್ಡೇಟ್ ಕೂಡ ಮಾಡ್ತೇವೆ. ಸೊ ಯಾರಿಗೆಲ್ಲ ಖಾದಾಮಿ ಫುಡ್ ಪ್ರಾಡಕ್ಟ್ಸ್ಗಳು ಬೇಕು, ದಯವಿಟ್ಟು ನಮ್ಮ ವೆಬ್ಸೈಟ್ ಮೂಲಕನೇ ಆರ್ಡರ್ ಪ್ಲೇಸ್ ಮಾಡಿ. ವೆಬ್ಸೈಟ್ ಅಡ್ರೆಸ್ www.khadami.in. ಖಾದಾಮಿ ಪದದ ಅರ್ಥ ಕೇಳಿರೋರಿಗೆ ಹೇಳಿಬಿಡ್ತೇನೆ. ಖಾದಾಮಿ ಅಂದ್ರೆ ಸಂಸ್ಕೃತದಲ್ಲಿ ನಾನು ತಿನ್ನುತ್ತಾ ಇದ್ದೇನೆ ಅಥವಾ ತಿನ್ನುತ್ತೇನೆ ಅಂತ ಅರ್ಥ. ಬನ್ನಿ ಈಗ ರೆಸಿಪಿ ಶುರು ಮಾಡೋಣ. ಮೊದಲು ಕುಕ್ಕರಿಗೆ ನೆನೆಸಿರೋ ದೋಸೆ ಅಕ್ಕಿ, ನೆನೆಸಿರೋ ಮೆಂತೆ ಬೀಜ, ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಿಷ್ಟನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ದೊಡ್ಡ ಉರಿಯಲ್ಲಿ ಸುಮಾರು 3ರಿಂದ 4 ವಿಷಲ್ ಬರೋ ತನಕ ಇದನ್ನ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು. ಒಮ್ಮೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಮನೆಯಲ್ಲೇ ಮಾಡಿರುವ ತೆಂಗಿನಕಾಯಿ ಹಾಲು ಹಾಕಬೇಕು. ನಾನಿಲ್ಲಿ ಮೊದಲನೇ ಬಾರಿ ತೆಗೆದ ಹಾಲು ಮತ್ತು 2ನೇ ಬಾರಿ ತೆಗೆದ ಹಾಲನ್ನು ಎರಡನ್ನೂ ಜೊತೆಗೆ ಹಾಕಿದ್ದೇನೆ. ಹಾಗೆ ಸಿಹಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು. ತೆಂಗಿನ ಹಾಲು ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿ ಕುದಿಸಬೇಕು. ಒಂದು 4ರಿಂದ 5 ನಿಮಿಷ ಕುದಿಸಿದ ಮೇಲೆ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕಬೇಕು. ಗೋಡಂಬಿ ಹಾಕೋದು ಆಪ್ಷನಲ್. ಗೋಡಂಬಿ ಜೊತೆ ಒಂದು 4 ಲವಂಗ ಕೂಡ ಇದೇ ತುಪ್ಪದಲ್ಲಿ ಹುರಿದು ಹಾಕ್ಬೋದು. ಇದೆರಡು ಕೂಡ ಆಪ್ಷನಲ್. ಇದು ರುಚಿಯಾಗಿ ಮೆಂತೆ ಗಂಜಿ ರೆಡಿ ಆಗ್ತದೆ. ಬಹಳ ಬೇಗನೆ ಮಾಡ್ಬೋದು ಕೂಡ ಇದನ್ನು. ಇದು ತಣಿತಾ ಹೋದಾಗೆ ಸ್ವಲ್ಪ ಗಟ್ಟಿ ಆಗ್ತದೆ, ಅದಕ್ಕೆ ಸರಿಯಾಗಿ ಸ್ಥಿರತೆನ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ರುಚಿಯಾದ ಸಿಂಪಲ್ ಮೆಂತೆ ಗಂಜಿ ರೆಡಿ ಆಗಿದೆ. ನೀವು ಕೂಡ ಟ್ರೈ ಮಾಡಿ. ನಮ್ಮ ಪ್ರಾಡಕ್ಟ್ಸ್ಗಳನ್ನು ಆರ್ಡರ್ ಮಾಡಲಿಕ್ಕೆ ವಿಸಿಟ್ ಮಾಡಿ www.khadami.in.